ಜನರ ನಡುವೆ ಹೋಗುವಂಥ ಬ್ಯಾನರ್ ಕಟ್ಟಲೇಬೇಕಾ, ಮೈಕಲ್ಲಿ ಹೇಳಲೇಬೇಕಾ? ಉಪೇಂದ್ರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಉಪೇಂದ್ರ ಅವರನ್ನ ಜನ ಬಹುಶಃ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲೂ ಕೂಡ ಉಪೇಂದ್ರ ಅವರು ಯಾರು ಅನ್ನೋದ್ರ ಬಗ್ಗೆ ಗೊತ್ತಲ್ಲ. ಅವ್ರಿಗೆ ಇಷ್ಟ ಇರ್ಬೋದು, ಇಷ್ಟ ಇರ್ಬೋದು, ಉಪೇಂದ್ರ ಅವರು ಯಾರು ಅನ್ನೋಂಥ ಪರಿಚಯ ಇರುವಂಥವ್ರು ಇದ್ದೇ ಇರ್ತಾರೆ. ಯಾವುದೇ ಹಳ್ಳಿಗೆ ಹೋದ್ರು ಕರ್ನಾಟಕದ ಉದ್ದಗಲಕ್ಕೂ, ಬೀದರ್ನಿಂದ ಚಾಮರಾಜನಗರದವರೆಗೆ, ಕಾರವಾರದಿಂದ ಹಿಡಿದು ಕೋಲಾರದವರೆಗೆ ಎಲ್ಲಿಗೆ ಹೋದರೂ ಕೂಡ ಸಿಗ್ತಾರೆ, ಗುರುತಿಸಬಲ್ಲರು. ಬಟ್ ನಾನು ಹೋಗ್ತೀನಿ ಗೊತ್ತಾಗಬೇಕಲ್ಲ, ಯಾವ ಡೇಟ್ಗೆ ಹೋಗ್ತೀನಿ ಅಂತಾರೆ ಗೊತ್ತಾಗಬೇಕಲ್ಲ. ನೀವು ಅಂದರೆ ಗೊತ್ತಾಗಬೇಕು, ನಿಜ ಗೊತ್ತಾಗಬೇಕು, ನಿಜ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹೇಳ್ಬೋದು. ನೋಡಿ, ಇಲ್ಲೇ ಸೋಷಿಯಲ್ ಮೀಡಿಯಾ ವಾಪಸ್ ಬಂದ್ರಿ, ಹೌದು ಕೇಳಿ. ಅವಾಗ ನಾನು ಇಲ್ಲಿ ಕೂತ್ಕೊಂಡ್ ಮಾತಾಡೋದು ಒಂದು ಹಳ್ಳಿಗೆ ತಲುಪಬಹುದು. ಜನ ನಮ್ಮ ನಾಯಕರನ್ನ ಬಿಟ್ಬಿಡಿ, ನೋಡಿ ನೋಡ್ಬೇಕು ಅಂತ ಹೇಳಿ ಅನ್ನಿಸೋದಿಲ್ವಾ? ನೋಡೋದು ಬೇಡವಾ? ಹೇಳಿ, ಈ ಮನಸ್ಥಿತಿ ನಾವು ಹೊರಗೆ ಬರೋವರೆಗೂ, ಎಲ್ಲಿವರೆಗೂ ನಮ್ಮ ನಾಯಕ ಇವನ್ ಬಂದು ನಮ್ಮನ್ನ ಏನೋ ಮಾಡ್ಬಿಡ್ತಾನೆ ಅನ್ನೋವರೆಗೂ ಇದು ನಡೀತಾನೆ ಇರುತ್ತೆ. ಯಾರು ಅತಿ ಹೆಚ್ಚು ಪ್ರಚಾರ ಮಾಡ್ತಾರೋ, ಯಾರು ವೇವಲ್ಲಿ ಇರ್ತಾರೋ, ಯಾರು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೋ ಅವ್ರನ್ನ ನಾಯಕರಾಗಿ ಆರಿಸ್ತೀರಾ. ಅದೇ ಬದಲಾವಣೆ ಅಂದ್ರೆ ಖಂಡಿತ ಆ ಬದಲಾವಣೆಗಳಾಗ್ತಾನೆ ಇದೆ, ಅವತ್ತಿಂದ ಇವತ್ತವರೆಗೂ ಆಗ್ತಾ ಇದೆ. ನಿಮ್ಮ ಪ್ರಕಾರ ಅದಲ್ಲ ಬದಲಾವಣೆ, ಅದಲ್ಲ. ಬರೀ ನಾನು ಹೇಳ್ತಿರೋದು ಏನು ಬದಲಾವಣೆ? ಇದೇ ಬ್ಯಾನರ್ ಕಟ್ತಾ ಇದ್ದೀರಾ, ಇದೇ ಜನನ ಸೇರಿಸ್ತಾ ಇದ್ದೀರಾ, ಅದು ಹೆಂಗೆ ಬದಲಾವಣೆ ಆಗುತ್ತೆ ಹೇಳಿ? ಅದು ಬದಲಾವಣೆನಾ? ನಾನೊಂದು ಪಿಕ್ಚರ್ನ ಸೇಮ್ ಅದೇ ಥರ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೀನಿ, ಅದೇ ಥರ ಸೀನ್ ಮಾಡಿದ್ದೀನಿ. ಬದಲಾವಣೆ ಅಂತ ನಾನು ಹೇಳ್ರಿ, ನೀವು ಒಪ್ತೀರಾ? ಏನ್ರಿ ಆ ಸಿನಿಮಾಲ್ ನೋಡಿದ್ದೆ ಸೀನ್ ತೆಗ್ದಿದ್ದೀರಲ್ರಿ ಅಂತೀರಾ? ಅಲ್ಲ, ನಾನು ಹೇಳಿದ್ದೊಂದು ಸುಮ್ಮನೆ ಎಕ್ಸಾಂಪಲ್. ನಿಜವಾದ ಬದಲಾವಣೆ ಅಂದ್ರೇನು? ಬದಲಾಗಿಲ್ವಾ ದೇಶ? ಬದಲಾಗಿಲ್ವಾ ನಮ್ಮ ಟೆಕ್ನಾಲಜಿ ಬದಲಾಗಿಲ್ವಾ? ಇವತ್ತು ನೀವು ಮೊಬೈಲಲ್ಲಿ ಕೂತ್ಕೊಂಡು ಇರಾನ್ನಲ್ಲಿ ಏನಾಗ್ತಿದೆ, ಅಮೇರಿಕಲ್ಲಿ ಏನಾಗ್ತಿದೆ, ಅಮೇರಿಕಲ್ಲಿ ಏನಾಗ್ತಿದೆ, ಆಸ್ಟ್ರೇಲಿಯಾ ಏನಾಗ್ತಿದೆ ಅಂತ ಇಲ್ಲೇ ನೋಡ್ತೀವಿ ನಾವು, ಅಲ್ವಾ? ಅಲ್ಲಿ ಯಾರೋ ಒಬ್ರು ವಿಡಿಯೋ ಇಟ್ಕೊಂಡು ಮಾಡಿರೋದು ಅದು ಎಲ್ಲೆಲ್ಲೋ ಹೋಗಿ ನಮಗೆ ಬಂದಿರುತ್ತೆ. ಕಣ್ಣು ಮುಂದೆ ಕೈಯಲ್ಲಿರ್ಬೇಕಾದ್ರೆ ಈ ಲೆವೆಲ್ ಟೆಕ್ನಾಲಜಿ, ಇನ್ನೂ ನಾವು ಹಳೇ ಕಾಲದ ಥರ ಇಲ್ಲ, ಹೋಗಬೇಕು, ಮಾತಾಡಬೇಕು, ಬ್ಯಾನರ್ ಹಾಕಬೇಕು. ಸೊ ಇದು ಎಲ್ಲಿವರೆಗೆ ಬಂದು ನಿಂತಿದೆ? ಸಿಂಪಲಾಗಿ ಹೇಳ್ಬೇಕಂದ್ರೆ 1,000 ರೂಪಾಯಿ ಒಂದು ಹಳ್ಳಿಗೆ ಖರ್ಚು ಮಾಡ್ರು, ಎಷ್ಟು 32,000 ಹಳ್ಳಿಗೆ ಎಷ್ಟಾಯಿತು? ಆಮೇಲೆ ಸಿಟಿಗಳು ತಗೊಳ್ಳಿ, ವಾರ್ಡ್ಗಳು ತಗೊಳ್ಳಿ, ಆಮೇಲೆ ಅಲ್ಲಿ ಕಾರ್ಯಕರ್ತರು ಪಡೆ ತಗೊಳ್ಳಿ. ಯಾರು ಕೂಡ ಪಾಪ ಎಲ್ಲ ಅವ್ರವ್ರ ಜೀವನದಲ್ಲಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಫ್ರೀಯಾಗಿ ನೀನೊಂದು ಬ್ಯಾನರ್ ಕಟ್ಟಪ್ಪ ಅಂದರೆ ಯಾರು ಕಟ್ತಾರೆ? ಅದು ಕೇಳೋದು ತಪ್ಪಲ್ವಾ? ಅದೊಂದು ಸಿಸ್ಟಮ್ ಚೆನ್ನಾಗಿದೆ ಅಂದರೆ ಖಂಡಿತ ಓಕೆ, ಅದು ಸಿಸ್ಟಮ್ ಇವಾಗ ಇದೆ ಆಲ್ರೆಡಿ. ಅಲ್ಲಿ ಮತ್ತೆ ಏನು ಬದಲಾವಣೆ ಬಯಸ್ತಾ ಇದೀವಿ ನಾವು? ಅಂದರೆ ಈಗ ಉಪೇಂದ್ರ ಅವರು ರಾಜಕೀಯಕ್ಕೆ ಅಥವಾ ಪ್ರಜಾಕೀಯವನ್ನು ಆರಂಭಿಸೋದಕ್ಕೆ ಸನ್ಯಾಸತ್ವಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೋಬೇಕಾ? ಅಲ್ಲ, ನಾನು ಹೇಳಿದ್ದು ಯಾವ ಸನ್ಯಾಸತ್ವ? ಸತ್ಯ ಹೇಳೋ ಸನ್ಯಾಸತ್ವನ ಅಲ್ಲ, ನೀವು ಅಥವಾ ಸುಳ್ಳಿನ ಜಗತ್ತಲ್ಲಿ ಅದೇ ಒಂದು ಚೆನ್ನಾಗಿದೆ ಹಾಗಾಗಿ ಅದು ನಡ್ಕೊಂಡು ಹೋಗ್ಲಿ, ಹಾಗಾದ್ರೆ ನೀವು ನಾನು ಹೇಳ್ತಾ ಒಂದು ಹೆಜ್ಜೆ ಹೇಳಿ, ನಾನು ಈ ಉದ್ದೇಶದಿಂದನೇ ಇಟ್ಟಿರೋದು. ಟೆಕ್ನಾಲಜಿ ಬದಲು ಮಾಡಿ, ಈ ಬಿಸ್ನೆಸ್ ರಾಜಕಾರಣನ ಬದಲು ಮಾಡಿ, ದುಡ್ಡಿರೋರೇ ಬರ್ಬೇಕನ್ನೋ ಪರಿಸ್ಥಿತಿನ ಬದಲು ಮಾಡಿ, ಯಾವುದೇ ಯುವತಿಯರು ಕೂಡ ಬಂದು ನಿಲ್ಲುವಂಥ ಪರಿಸ್ಥಿತಿ ಬರಬೇಕು. ನಮ್ಗೆ ಯಂಗ್ಸ್ಟರ್ಸ್ ಬೇಕು, ವಿದ್ಯಾವಂತರು ಬೇಕು, ಏನೇಳಿ ಓಡಾಡಿ ಕೆಲಸ ಮಾಡೋವಂಥವ್ರು ಬೇಕು ನಮಗೆ. ಏನೇಳಿ ಇವತ್ತು ಬಯಸೋರು, ನಾನು ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಇವತ್ತು ನೀವು ಹಳ್ಳಿಗೆ ಬನ್ನಿ ಅಂತ ಬಯಸೋರು, ನಾಳೆ ನೀವು ಸಂಬಳ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅವಾಗ ಯಾಕೆ ಬಯಸಲ್ಲ ಅಂತ? ಬಯಸ್ಬೇಕು. ಅವಾಗ ಯಾಕೆ ಕೇಳ್ತಾ ಇಲ್ಲ ಯಾರು? ಬನ್ರಿ, ನಮ್ಮ ಹಳ್ಳಿಗೆ ಬಂದೇ ಇಲ್ಲ, ನಿಮ್ಮ ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ ನಾವು. ನೀವು ಎಷ್ಟು ದಿನ ಸೋಲಿಸಿ ಇನ್ನೊಬ್ಬನ ಮದುವೆ ಮಾಡ್ತೀರಲ್ಲ ನೀವು ಮತ್ತೆ? ಅದಕ್ಕೆ ಅಧಿಕಾರವನ್ನು ಅಲ್ಲ, ನೀವು ಯಾವಾಗ ಗೆಲ್ಲೋದು? ಅವನ್ನ ಸೋಲಿಸ್ತೀರಾ ಗೆಲ್ಲಿಸ್ತೀರಾ, ಇವನ್ ಬಿಟ್ರೆ ಅವನ್ನ, ಅವ್ನು ಬಿಟ್ರೆ ಇವನ್ನ, ನೀವು ಗೆಲ್ಲೋದು ಯಾವಾಗ?